ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಸ್ಯಾಂಡಲ್ವುಡ್ ನಿರ್ಮಾಪಕರ ವಿರುದ್ಧ ಒಂದಷ್ಟು ಸಂಚುಗಳನ್ನು ನಡೆಸಲಾಗ್ತಿದೆ, ಅವರಿಗೆ ಬೆದರಿಕೆ ಕೊಡಲಾಗ್ತಿದೆ, ಜೊತೆಗೆ ಒಂದಷ್ಟು ಆರೋಪಗಳನ್ನು ಮಾಡಲಾಗ್ತಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕರು ಈಗ ಕಮಿಷನರ್ ಕಚೇರಿಗೆ ಬಂದು ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳು ಅಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಎಕ್ಸ್ ಖಾತೆಗಳನ್ನು ಕೂಡ ನೀವು ಫಾಲೋ ಮಾಡಿ. ಅಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಕಂಟೆಂಟ್ ಗಳನ್ನ ನೀವು ನೋಡಬಹುದು ಮತ್ತೆ ಕಾಣಬಹುದು. ಈಗಾಗಲೇ ಸ್ಯಾಂಡಲ್ವುಡ್ ನಿರ್ಮಾಪಕರ ಒಬ್ಬರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸ್ಯಾಂಡಲ್ವುಡ್ ನಿರ್ಮಾಪಕರೊಬ್ಬರಾದಂತಹ ಪ್ರಶಾಂತ್ ಕೊಡಗೇದಾರ್ ಎಂಬುವರಿದ್ದಾರೆ. ಇವರು ಒಂದಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ, ಮತ್ತೆ ಒಂದು ಪ್ರೊಡಕ್ಷನ್ ಕಂಪನಿಯನ್ನು ಕೂಡ ಹೊಂದಿದ್ದಾರೆ. ಇವರಿಗೆ ಒಂದಷ್ಟು ದಿನಗಳ ಹಿಂದೆ ಅಂದ್ರೆ ಒಂದಷ್ಟು ತಿಂಗಳ ಹಿಂದೆ ಅಂದ್ರೆ ಫೆಬ್ರವರಿನಲ್ಲಿ ಒಂದು ಗ್ಯಾಂಗ್ ವಂಚನೆ ಮಾಡಿತ್ತು. ಚಿನ್ನ ಮತ್ತೆ ವಾಹನಗಳನ್ನ ಕೊಡಿಸುವಂತ ನೆಪದಲ್ಲಿ ಸುಮಾರು 18 ಲಕ್ಷಕ್ಕೂ ಹೆಚ್ಚು ಹಣವನ್ನ ಟೋಪಿ ಹಾಕುವಂತ ಕೆಲಸವನ್ನ ಒಂದು ಗ್ಯಾಂಗ್ ಮಾಡಿತ್ತು. ಪೂಜಾ ಭಾಗವತಿ ಮತ್ತೆ ವಿನೋದ್ ಎಂಬ ಆರೋಪಿಗಳ ಒಂದು ಗ್ಯಾಂಗ್ ಇವರ ವಿರುದ್ಧ ಇವರಿಗೆ ಒಂದು ವಂಚನೆ ಮಾಡುವಂತ ಕೆಲಸವನ್ನು ಮಾಡಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿಯಲ್ಲಿ ಪ್ರಶಾಂತ್ ಕೊಡಗೇದಾರ್ ಅವರು ಕೋಣನಕುಂಟೆ ಪೊಲೀಸ್ ಠಾಣೆಗೆ ದೂರು ನೀಡಿ ಪ್ರಕರಣವನ್ನು ದಾಖಲಿಸಿದ್ರು. ಆ ಒಂದು ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ಕೂಡ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಹೊರಗಡೆ ಬಂದಿದ್ದಾರೆ. ಈಗ ಆ ಆರೋಪಿಗಳು ಇವರ ವಿರುದ್ಧ ಒಂದಷ್ಟು ಸಂಚುಗಳನ್ನ ಮಾಡೋದಾಗಿರ್ಬೋದು, ಮತ್ತೆ ಇವರಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತೇಳಿ ಈಗ ನಿರ್ಮಾಪಕ ಪ್ರಶಾಂತ್ ಅವರು ಈಗ ನೇರವಾಗಿ ಪೊಲೀಸ್ ಕಮಿಷನರ್ ಆದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ. ಕಂಪ್ಲೇಂಟ್ ಈಗಾಗಲೇ ಕೊಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಈಗಾಗಲೇ ಈ ಗ್ಯಾಂಗ್ ಏನಿದೆ ಅಂದ್ರೆ ವಿನೋದ್ ಆಗಿರಬಹುದು ಮತ್ತೆ ಪೂಜಾ ಭಾಗವತಿ ಎಂಬ ಆರೋಪಿತ ಏನಿದೆ, ಈ ಒಂದು ಗ್ಯಾಂಗ್ 5-6 ಜನರ ಗ್ಯಾಂಗ್ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಒಂದಷ್ಟು ಬಿಸಿನೆಸ್ ಮ್ಯಾನ್ ಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಪರಿಚಯ ಮಾಡಿಕೊಂಡು ಅವರಿಗೆ ಒಂದು ರೀತಿಯಲ್ಲಿ ಅಂದ್ರೆ ಕಡಿಮೆ ಬೆಲೆಗೆ ಚಿನ್ನಾಭರಣ ಆಗಿರ್ಬೋದು ಮತ್ತೆ ವಾಹನಗಳನ್ನ ಕೊಡಿಸ್ತೇವೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಮೌಲ್ಯ ಮತ್ತೆ ಕೋಟ್ಯಾಂತರ ರೂಪಾಯಿಯನ್ನ ವಂಚನೆ ಮಾಡುವಂತ ಕೆಲಸವನ್ನು ಮಾಡ್ತಿತ್ತು. ಈಗಾಗಲೇ ಅವರ ವಿರುದ್ಧ ಕೋಣನಕುಂಟೆ ಮತ್ತೆ HAL ಆಗಿರ್ಬೋದು, ಪುಟೇನಹಳ್ಳಿ ಆಗಿರ್ಬೋದು, ಆವಲಹಳ್ಳಿ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಪೊಲೀಸ್ ಠಾಣೆಯಲ್ಲಿ ಈ ಗ್ಯಾಂಗ್ ನ ವಿರುದ್ಧ ಒಂದಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ. ಆದ್ರೂ ಕೂಡ ಇವರು ಈ ರೀತಿಯಾಗಿ ಮೋಸ ಮಾಡೋದನ್ನ ಮುಂದುವರಿಸಿರ್ತಾರೆ. ಕಳೆದ ಫೆಬ್ರವರಿಯಲ್ಲೂ ಕೂಡ ಇವರಿಗೆ ಅಂದ್ರೆ ಪ್ರಶಾಂತ್ ಅವರಿಗೆ ಪರಿಚಯ ಮಾಡಿಕೊಂಡು ಅವರಿಗೆ ಸುಮಾರು 18 ಲಕ್ಷವನ್ನ ವಂಚನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದಾದ್ಮೇಲೆ ಇವರು ಕೇಸ್ ಕೊಟ್ಟಂತ ಸಂದರ್ಭದಲ್ಲಿ ಇದು ಮೀಡಿಯಾಗಳಲ್ಲಿ ಸುದ್ದಿ ಆಗಿರುತ್ತೆ. ಆ ಗ್ಯಾಂಗ್ ಕೂಡ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬಂದಿರುತ್ತೆ. ಹೀಗಾಗಿ ಅದನ್ನ ಗಮನದಲ್ಲಿಟ್ಕೊಂಡು ಈಗ ಮತ್ತೆ ಅವರ ವಿರುದ್ಧ ಸಂಚನ ರೂಪಿಸುವಂತ ಕೆಲಸವನ್ನ ಮಾಡ್ತಿದೆ ಅಂತ ಹೇಳಿ ಪ್ರಶಾಂತ್ ಅವರು ಆರೋಪ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಈಗಾಗಲೇ ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಈಗ ಆರೋಪಿಗಳು ಬೇಲ್ ಮೂಲಕ ಹೊರಗಡೆ ಬಂದಿದ್ದಾರೆ. ಬಂದಂತ ಸಂದರ್ಭದಲ್ಲಿ ಮತ್ತೆ ಇದೇ ರೀತಿಯಾದಂತಹ ಒಂದಷ್ಟು ವಂಚನೆಗಳನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಜೊತೆಗೆ ಪ್ರಶಾಂತ್ ಅವರ ಅಂದ್ರೆ ನಿರ್ಮಾಪಕ ಪ್ರಶಾಂತ್ ಏನಿದ್ದಾರೆ ಅವರ ಪರಿಚಯಸ್ಥರನ್ನೇ ಸಂಪರ್ಕ ಮಾಡುವಂತ ಕೆಲಸವನ್ನು ಕೂಡ ಆರೋಪಿಗಳು ಮಾಡಿದ್ರು. ಹೀಗಾಗಿ ಆ ಒಂದು ವಿಚಾರದಲ್ಲಿ ಅವರ ಫ್ರೆಂಡ್ಸ್ಗೆ ಹೇಳುವಂತ ಕೆಲಸವನ್ನ ಪ್ರಶಾಂತ್ ಅವರು ಮಾಡಿದ್ರು. ಜೊತೆಗೆ ಈಗಾಗಲೇ ಅವರ ಕೊಟ್ಟಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತು, ಮತ್ತೆ ಮೀಡಿಯಾಗಳಲ್ಲೂ ಕೂಡ ಸುದ್ದಿ ಆಯಿತು. ಹೀಗಾಗಿ ಅವರ ಒಂದು ಗ್ಯಾಂಗ್ ನ ಒಂದು ಮೈಲೇಜ್ ಡೌನ್ ಆಯಿತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅವರು ಈ ಒಂದು ಪ್ಲಾನ್ ಅನ್ನ ಏನ್ ಮಾಡ್ತಿದ್ರು ಅಂದ್ರೆ ಬಿಸಿನೆಸ್ ಮೆನ್ ಗಳನ್ನ ನಂಬಿಸಿ ಹೋಗಿ ಅವರು ಚೀಟಿಂಗ್ ಮಾಡ್ತಿದ್ರು ಕೋಟ್ಯಾಂತರ ರೂಪಾಯಿ. ಆ ಒಂದು ಪ್ಲಾನ್ ಸರಿಯಾಗಿ ವರ್ಕೌಟ್ ಆಗ್ತಿಲ್ಲ, ಅದಕ್ಕೆ ಹಿನ್ನಡೆ ಆಗ್ತಿದೆ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಜೊತೆಗೆ ಮೀಡಿಯಾಗಳಲ್ಲಿ ಬಂದು ಅವರ ಮಾನ ಮರ್ಯಾದೆ ಹೋಯಿತು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಈಗ ಅವರಿಗೆ ಬೆದರಿಕೆ ಹಾಕುವಂತದ್ದಾಗಿರ್ಬೋದು. ಜೊತೆಗೆ ಅವರ ವಿರುದ್ಧ ಈ ಭಾಗವತಿ ಅಂತ ಏನಿದ್ದಾಳೆ, ಪೂಜಾ ಭಾಗವತಿ ಅನ್ನುವಂತ ಆರೋಪಿ ಮತ್ತೊಂದು ಆರೋಪಿ ಏನಿದ್ದಾಳೆ, ಈಕೆಯನ್ನ ಮುಂದಿಟ್ಕೊಂಡು ಇವರ ವಿರುದ್ಧ ಒಂದಷ್ಟು ಷಡ್ಯಂತ್ರಗಳನ್ನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಮನೆ ಹತ್ರ ಹೋಗಿ ಮತ್ತೆ ಆಕೆ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಪ್ಲಾನ್ ಅನ್ನ ರೂಪಿಸಿ ಅಥವಾ ವಿಧಾನಸೌಧದ ಮುಂದೆ ಆಕೆ ಮತ್ತೆ ಆಕೆ ಮಗುವನ್ನ ಕರೆಸಿ ಆಕೆ ಕೊಂಡು ಇರುವಂತಹ ರೀತಿಯಲ್ಲಿ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಿ ಆ ಒಂದು ಆರೋಪಗಳನ್ನ ನೇರವಾಗಿ ಪ್ರಶಾಂತ್ ಅವರ ಮೇಲೆ ತಳ್ಳಿ ಈ ರೀತಿಯಾದಂತಹ ಒಂದಷ್ಟು ಸುಳ್ಳು ಕೇಸುಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗ್ತಿದೆ ಅನ್ನುವಂತ ಆರೋಪವನ್ನ ಮಾಡಲಾಗಿದೆ. ಫಸ್ಟ್ ನಮ್ಮನೆ ಹತ್ರ ಮಹಿಳಾ ಸಂಘದವ್ರನ್ನ ಕರ್ಕೊಂಡ್ಬಂದು ಗಲಾಟೆ ಮಾಡಿ ಅಲ್ಲಿ ಇದ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಂತೆ. ಅವಾಗ ಅವರು ಮಹಿಳಾ ಸಂಘದವ್ರು ಹೇಳಿದ್ರಂತೆ, ಇಲ್ಲ ಅವ್ರ ಮನೆ ಹತ್ರ CCTV ಎಲ್ಲ ಕ್ಯಾಮ್ರಾ ಇದ್ರೆ ನೀವು ನಮ್ಮ ಮೇಲೆ ಇದಾಗುತ್ತೆ, ಸೊ ಅವ್ರ ಮನೆ ಹತ್ರ ಬೇಡ, ವಿಧಾನಸೌಧದಲ್ಲಿ ಮುಂದೆ ಫಸ್ಟ್ ನಾವು ನೀನು ನಿಮ್ಮ ಮಗಳಿಗೆ ನೀರ್ ಹಾಕ್ಬಿಡ್ತೀವಿ, ಫಸ್ಟ್ ನೀರ್ ಹಾಕ್ಬಿಟ್ಟು ಮೇಲೆ ನಾವೇ ಬಂದು ಆರಿಸ್ತೀವಿ, ನೀವು ತರ ನಾಟಕ ಮಾಡಿದ್ಮೇಲೆ ನಾವು ಬಂದು ಅದನ್ನ ಇದ್ ಮಾಡ್ತೀವಿ, ಆಮೇಲೆ ಎಲ್ಲ ಅದು ನ್ಯೂಸ್ ಅಲ್ಲಿ ಬರುತ್ತೆ, ನ್ಯೂಸ್ ಕವರೇಜ್ ಆದಾಗ ಅವ್ರದ್ದು ಎಲ್ಲ ಹೆಸರು ಬರುತ್ತೆ, ಅವ್ರದ್ದು ಫೋಟೋ ಎಲ್ಲ ಹಾಕ್ಸ್ಬಿಟ್ಟು ಅವ್ರದ್ದು ಮಾನ ಮರ್ಯಾದೆ ಎಲ್ಲ ಹರಾಜಾಕೋಣ ಅಂದ್ಬಿಟ್ಟು ಈ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ.
ಅದು ನನಗೆ ಈ ಪೂಜಾ ಭಗವತಿನೇ ಹೇಳಿದ್ಲು. ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿಕೊಂಡು ನಾನು ಅದನ್ನ ಕೊಟ್ಟಿದ್ದೀನಿ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಫೇಕ್ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಬೆದರಿಕೆ ಆಗಿರ್ಬೋದು ಮತ್ತು ಅಂತ ಒಂದಷ್ಟು ಸೆಕ್ಷನ್ಗಳ ಅಡಿ ಪ್ರಶಾಂತ್ ಅವರ ವಿರುದ್ಧ ಸುಳ್ಳು ದೂರುಗಳನ್ನು ಕೂಡ ದಾಖಲಿಸುವಂತ ಕೆಲಸವನ್ನ ಮಾಡಲಾಗಿದೆ ಅಂತ ಹೇಳಿ ಪ್ರಶಾಂತ್ ಅವರು ಆರೋಪ ಮಾಡಿದ್ದಾರೆ. ಒಟ್ಟಾರೆಯಾಗಿ ಅಂದ್ರೆ ಈಗ ಆರೋಪಿಗಳ ಗ್ಯಾಂಗ್ ಏನಿದೆ, ಇವರ ಒಂದು ಮೋಡಸ್ ಏನಿದೆ, ಯಾರೆಲ್ಲ ಬಿಸ್ನೆಸ್ ಮನಿಗಳು ಇರ್ತಾರೆ ಅವರನ್ನ ಟಾರ್ಗೆಟ್ ಮಾಡೋದು, ಅವರಿಂದ ಹಣ ಹೂಡಿಕೆ ಮಾಡಿಸ್ಕೊಳ್ಳೋದು ಮತ್ತೆ ವಂಚನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ಹೀಗಾಗಿ ಇವರು ಕೊಟ್ಟಾದ ಮೇಲೆ ಆ ಒಂದು ಕೇಸ್ ಮತ್ತೆ ಮೀಡಿಯಾದಲ್ಲಿ ಬಂದ ಮೇಲೆ ಅವರು ಆರೋಪಿಗಳು ಅರೆಸ್ಟ್ ಆಗಿ ಹೊರಗಡೆ ಬಂದಿದ್ದಾರೆ ಈಗ ಬೇಲ್ ಮೂಲಕ. ಈಗ ಮತ್ತೆ ಅವರ ಕೆಲಸಗಳು ವರ್ಕ್ ಆಗ್ತಿಲ್ಲ, ಮತ್ತೆ ಇವರ ಮೇಲೆ ಒಂದು ದ್ವೇಷ ಇದೆ. ಹೀಗಾಗಿ ಅವರ ಹೆಸರನ್ನ ಹಾಳು ಮಾಡೋದಕ್ಕೆ, ಜೊತೆಗೆ ಅವರಿಗೆ ಒಂದಷ್ಟು ತೊಂದರೆಗಳನ್ನ ಕೊಡೋದಕ್ಕೆ ಈ ರೀತಿಯಾಗಿ ಬೆದರಿಕೆ ಹಾಕುವಂತದ್ದಾಗಿರ್ಬೋದು, ಮತ್ತೆ ಪ್ಲಾನ್ ಅನ್ನ ರೂಪಿಸಿ ವಿಧಾನಸೌಧ ಮುಂದೆ ಹೋಗಿ ಆಕೆ ರೀತಿಯಲ್ಲಿ ನಾಟಕ ಮಾಡಿದ್ರೆ ಅಂದ್ರೆ ರೀತಿಯಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಸಂಘಟನೆಗಳನ್ನ ಕರೆಸಿ ಆಗ ಆಕೆಯನ್ನ ಪ್ರಶ್ನೆ ಮಾಡಿಸಿ ಅಥವಾ ಆಕೆಯನ್ನ ತಡೆದು ಆ ಒಂದು ಸಂದರ್ಭದಲ್ಲಿ ಪ್ರಶಾಂತ್ ಅವರನ್ನ ಹೆಸರು ಹೇಳಿಸಿ ಪ್ರಸ್ತಾಪಿಸಿ ಪ್ರಶಾಂತ್ ಅವರ ವಿರುದ್ಧ ಪ್ರಕರಣಗಳನ್ನ ದಾಖಲಿಸಿಕೊಳ್ಳೋದಕ್ಕೆ ಅಂತ ರೀತಿಯಲ್ಲಿ ಒಂದಷ್ಟು ಷಡ್ಯಂತ್ರಗಳನ್ನ ಮಾಡ್ತಿದ್ದಾರೆ ಅಂತೇಳಿ ಪ್ರಶಾಂತ್ ಅವರು ಆರೋಪ ಮಾಡಿ ಈಗ ಕಮಿಷನರ್ ಕಚೇರಿಗೆ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಹಿಂದೆ ಇವರು ಈ ತರ ಎಕ್ಸ್ಟ್ರೀಮ್ ಆಗುತ್ತೆ, ತುಂಬಾ ಜನಕ್ಕೆ ಮೋಸ ಮಾಡಿದ್ದಾರೆ, ಈ ತರ ಎಲ್ಲಾರ್ಗೂ ಎದುರಿಸ್ತಾರೆ, ಮುಂದೆ ಯಾರು ಕಂಪ್ಲೇಂಟ್ ಕೊಡಕ್ ಬರಬಾರ್ದು ಅಂತ ಇವ್ರದ್ದು ಈ ಪ್ಲಾನು. ಅದ್ರಲ್ಲಿ ಅವಳು ಆಡಿಯೋ ಕ್ಲಿಯರ್ ಆಗಿ ಹೇಳ್ತಾಳೆ, ಅಲ್ಲ ನನ್ನ ಹೆಸರು ಮಾಡೋಕೆ ಇವರೇ ಪ್ಲಾನ್ ಮಾಡ್ಕೊಂಡಿರೋದು. ನಾನು ಮತ್ತೆ ಅವಳು ಪೂಜಾಗೆ ಈ ಮಾತ್ರೆ ತಗೊಳ್ಳೋದು, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಹ್ಯಾಬಿಟ್ ಇದೆ, ನಿದ್ದೆ ಬರಲ್ಲ ಅಂದ್ಬಿಟ್ಟು ಅದನ್ನ ಒಂದು 50-60 ಸ್ಲೀಪಿಂಗ್ ತಗೊಂಡು ಇಮಿಡಿಯೇಟ್ ಆಗಿ ಇವ್ರು ಆಸ್ಪತ್ರೆಗೆ ಕರ್ಕೊಂಡು ಹೋಗಂಗೆ, ಆಮೇಲೆ ನಾನು ಹರಾಸ್ಮೆಂಟ್ ಮಾಡಿದಕ್ಕೆ ಇವರು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡ್ರು ಅಂದ್ಬಿಟ್ಟು ಈ ತರ ಎಲ್ಲ ಪ್ಲಾನ್ ಮಾಡಿ ಇಟ್ಕೊಂಡಿದ್ರು. ಅವಳೇ ನನ್ಗೆ ಫೋನ್ ಮಾಡಿ ಹೇಳಿದಾಳೆ, ಇದು ಯಾರು ಪೂಜಾ ಭಗವತಿ ಅಂತ ಹೇಳಿದಾಳೆ, ಅವಳೇ ಫೋನ್ ಮಾಡಿ ಹೇಳಿದಾಳೆ. ನಾನು ಆ ಫೋನ್ ರೆಕಾರ್ಡಿಂಗು ಇಟ್ಕೊಂಡಿದ್ದೀನಿ. ಇವತ್ತಿಲ್ಲಿ ಕಮಿಷನರ್ ಆಫೀಸ್ ಬಂದು ನಾನು ನಮ್ಮ ಅಡ್ವೊಕೇಟ್ ಅವ್ರು ಬಂದು ಕಂಪ್ಲೇಂಟು ಕೊಟ್ಟಾಗಿದೆ. ಮುಂದೆ ಏನೇ ಇದಾದ್ರೂ ಇದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಕಾನೂನು ರೀತಿಲಿ ಏನ್ ಕ್ರಮ ತಗೋಬೇಕು ಪೊಲೀಸ್ ಅವರು ತಗೊಳ್ತಾರೆ, ಅವ್ರ ಮೇಲೆ ನಂಬಿಕೆ ಇದೆ ನಮಗೆ. ನಾನು ಏನ್ ಕೊಟ್ಟಿದ್ದೀನಿ FIR ಕಾಪಿ ಇಲ್ಲಿದೆ ನೋಡಿ, ಇದು ಈ FIR ಕಾಪಿ ಮೇಲೆ ಪೊಲೀಸ್ ಅವ್ರು ಚಾರ್ಜ್ ಶೀಟ್ ರೆಡಿ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ ಆಗುತ್ತೆ, ಕಾನೂನು ರೀತಿಲಿ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಇವ್ರು ಇದೇನ್ ಪ್ಲಾನ್ ಮಾಡಿದ್ದಾರೆ ಟ್ರೈ ಮಾಡೋದು, ಇದಕ್ಕೂ ನಂದಕ್ಕೆ ಯಾವ್ದು ಸಂಬಂಧ ಇಲ್ಲ. ಅದಕ್ಕೆ ಆಡಿಯೋನು ನಾನು ನಿಮ್ಗೆ ಕೊಟ್ಟಿದ್ದೀನಿ, ನೀವು ಅದು ಆಡಿಯೋ ಕೇಳಿಸ್ಕೊಳ್ಳಿ. ಇನ್ನೇನೇ ಆದ್ರೂ ಇದಕ್ಕೂ ನನಗೆ ಸಂಬಂಧ ಇಲ್ಲ. ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದು ಒಬ್ರು ಅನಂತ್ ಕುಮಾರ್ ಅನ್ನೋರು ಕಂಪ್ಲೇಂಟ್ ಕೊಟ್ಟಿರೋದು. ಅವ್ರಿಗೆ 1,32,00,000 ಮೋಸ ಮಾಡಿದ್ದಾರೆ ಇವರು. ಇನ್ನೊಂದು ಬಂದ್ಬಿಟ್ಟು ಆವಲಹಳ್ಳಿಲಿ ಮಂಜುನಾಥ್ ಅನ್ನೋರ್ಗೆ 3 ಕೋಟಿ ಚಿಲ್ಲರೆ ಮೋಸ ಮಾಡಿದ್ದಾರೆ ಎಲ್ಲರ ಮೇಲೆ. ಇದರಲ್ಲಿ ವಿನೋದ್ ಅನ್ನೋನೇ A1. ಇದೆಲ್ಲ ಪ್ಲಾನ್ ಮಾಡ್ತಿರೋದೇ ವಿನೋದ್. ಅವನು ಯಾಕೆ ನಾವು ಹೆಂಗ್ ಕಂಪ್ಲೇಂಟ್ ಕೊಟ್ಟಾಗ ಅವನದು ಫೋಟೋ ಎಲ್ಲ ನಿಮ್ಮ ಮಾಧ್ಯಮದಲ್ಲಿ ಬಂತು, ಈಗ ನನ್ನ ಹೆಸರು ಹಾಳು ಮಾಡಬೇಕು ಅಂತ ಇವನು ನನ್ನ ಮೇಲೆ 800 ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇದೊಂದಾಯ್ತಾ. ಪುಟ್ಟೇನಹಳ್ಳಿ ಸ್ಟೇಷನ್ ಅಲ್ಲಿ ಇದಾಗಿರೋದು 2021. ಇಷ್ಟು ತುಂಬಾ ಕೇಸ್ಗಳು ಮಾಡ್ತಿದ್ದಾರೆ, ಮತ್ತೆ ಇನ್ನೂ ತುಂಬಾ ಜನಕ್ಕೆ ಇವ್ರು ಮೋಸ ಮಾಡ್ತಿದ್ದಾರೆ. ಸೊ ಇವರಿಂದ ನೀವು ಜಾಗೃತಿ ಆಗಿರಿ. ಕಮಿಷನರ್ ಕೂಡ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಆರೋಪಿಗಳ ವಿರುದ್ಧ, ಈ ಗ್ಯಾಂಗ್ ನ ವಿರುದ್ಧ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿದೆ. ಆ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆಯಾ ಪೊಲೀಸರಿಂದಲೂ ಕೂಡ ತನಿಖೆ ನಡೆಯುತ್ತಿದೆ. ಆದ್ರೂ ಕೂಡ ಆರೋಪಿಗಳು ಹೊರಗಡೆ ಬಂದು ಬೇಲ್ ಮೇಲೆ ಹೊರಗಡೆ ಬಂದರೂ ಕೂಡ ಈ ರೀತಿಯಾದಂತಹ ಕೆಲಸಗಳನ್ನ ಮುಂದುವರಿಸುತ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ಬೇರೆ ಬೇರೆಯವರಿಗೂ ಕೂಡ ಚೀಟಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು ಅಂತ ಕೂಡ ಗೊತ್ತಾಗ್ತಿದೆ. ಸದ್ಯಕ್ಕೆ ಕಮಿಷನರ್ ಕಚೇರಿಗೆ ಆ ಗ್ಯಾಂಗ್ ನ ವಿರುದ್ಧ ಈಗ ಮತ್ತೆ ದೂರು ದಾಖಲಾಗಿದೆ. ಮುಂದಿನ ಹಂತದಲ್ಲಿ ಏನೆಲ್ಲ ತನಿಖೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.